ನೋಡಿ ನಮ್ಮ ಹತ್ರ ಈ ತರ ಒಂದು 4-5 ಡ್ರಮ್ ಇದೆ. ಇದಕ್ಕೆ ಜೀವಾಮೃತ ಮಾಡ್ತೀವಿ. ನಮ್ಮ ಹತ್ರ ಮೇನ್ಲಿ ಏನಂದ್ರೆ ಫಿಲ್ಟರ್ ಸಿಸ್ಟಮ್ ಇಲ್ಲ, ಹಂಗಾಗಿ ಏನ್ ಮಾಡ್ತೀವಿ ನಾವು, ವೆಂಚೂರಿನೂ ಇಲ್ಲ, ಸೊ ಫಿಲ್ಟರ್ ಇಲ್ಲ, ಹಂಗಾಗಿ ನಾವು ಜಸ್ಟ್ ಇದ್ರನ್ನೇ ಬಿನ್ಗೆ ತಗೊಂಡೋಗಿ ಉಯ್ತಾ ಹೋಗ್ತೀವಿ. ಒಂದೊಂದು ಗಿಡಕ್ಕೆ ಸ್ವಲ್ಪ ಗಿಡ 1 ಲೀಟರ್ 60 ಲೀಟರ್ ಆ ತರ. ನೋಡಿ ನಾನು ಯಾವ ತರ ನಾನು ಜೀವಾಮೃತ ನಮ್ದು 1 ವಾರದ ಮುಂಚೆ ಮಾಡಿದ್ದು. ಇದನ್ನು ಕ್ಲೀನಾಗಿ ತಿರ್ಕೋತಿ ಈ ತರ ಚೆನ್ನಾಗಿ ತಿರ್ಸಿ ಒಂದ್ 2 ಬಿನ್ಗೆ ತಗೋತೀವಿ. ನಾವ್ ಈ ತರ ಒಂದೊಂದು ಗಿಡಕ್ಕೆ ಸ್ವಲ್ಪ ನೋಡ್ರಿ, ಇದು ಬಟರ್ ಫ್ರೂಟ್ ಗಿಡ. ಆಕ್ಚುಲಿ ಡ್ರಿಪ್ ಇರುತ್ತೆ, ಸೊ ಡ್ರಿಪ್ ಮೇಲೆ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ಮತ್ತೆ ಅದು ಡ್ರಿಪ್ ಮೇಲೆ ಹಾಕೊಂಡ್ರೆ ಅದು ಇದಾಗಲ್ಲ. ಸೊ ಉಯ್ಬೇಕಾದ್ರೆ ನೋಡ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಉಯ್ಬೇಕಾಗತ್ತೆ. ನೋಡಿ ನಾನು ಕಾಫಿ ಹಾಕಿದ್ದೆ ಸುಮ್ನೆ, ಅದೇ ಹತ್ರಕ್ಕೆಲ್ಲ ಸ್ವಲ್ಪ ಒಂದು 1 ಅಡಿ 2 ಅಡಿ ಬಿಟ್ಟು ಗಿಡದ ಸ್ವಲ್ಪ ಊರು ನಡೆಯುತ್ತೆ. ಏನ್ ಹತ್ರ ಬುಡಕ್ಕೆ ಉಯ್ಬೇಕು ಅಂತ ಏನಿಲ್ಲ. ಇನ್ನೊಂದು ಬಿನ್ಗೆ ಇದೆ ಇದ್ರಲ್ಲಿ. ಈ ತೆಂಗಿನ ಮರ ಇದೆ, ಸೊ ತೆಂಗಿನ ಮರಕ್ಕೆ ಸ್ವಲ್ಪ ಜಾಸ್ತಿ ಹೋಯ್ತಿವಿ. ಇನಿವೆ ಅದು ಎಲ್ಲಾ ಗಿಡಕ್ಕೂ ಆಗುತ್ತೆ ಅಕ್ಕಪಕ್ಕ, ಯಾಕೆ ನಮ್ದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಆದ್ರಿಂದ ಅಕ್ಕಪಕ್ಕ ಎಲ್ಲ ಕಾಫಿ ಇದೆ. ಅದ್ರ ಪಕ್ಕ ನೋಡಿ ಇದು ಲೀಚಿ ಚೆರಿ ಗಿಡ ಇದೆ. ನೋಡ್ರಿ ಮೆಣಸಿದೆ, ಮೆಣಸು ಸೊಪ್ಸಿದೀವಿ. ನೋಡ್ರಿ ಇಲ್ಲೊಂದು ಕಾಫಿ ಇದೆ. ನೋಡಿ ಇಲ್ಲೊಂದು ಡ್ರ್ಯಾಗನ್ ಫ್ರೂಟ್ ಇದೆ. ನಾವೊಂದು ಐಡಿಯಾ ಮಾಡಿದ್ದು, ನಮ್ದೊಂದು ನುಗ್ಗೆ ಗಿಡ ಇತ್ತು, ನುಗ್ಗೆ ಗಿಡಕ್ಕೆ ಡ್ರ್ಯಾಗನ್ ಫ್ರೂಟ್ ಹಾಕಿದ್ವಿ, ಕಟ್ ಮಾಡ್ತಿದ್ವಿ, ನಮ್ ಬೇಗ ಬೆಳೆಯಕ್ ಬಿಡಲ್ಲ. ಸೊ ಇಷ್ಟ ಹೈಟಿಗೆ ನೋಡೋಣ ಅಂತ ಎಕ್ಸ್ಪೆರಿಮೆಂಟ್ ಹಾಕಿದೀವಿ. ನೋಡಿ ಲಾಸ್ಟ್ ಮಂತ್ ಇದನ್ನ ಕಟ್ ಮಾಡಿದ್ದೆ. ನೋಡೋಣ ಇದೆಲ್ಲ ಹೊಡಿತಾ ಇದೆ, ನೋಡೋಣ ಹೇಗ್ ಬರುತ್ತೆ ಅಂತ. ಇದು 2 ಬಿಂಗೆ ಆಯ್ತು. ಈ ತರ ಈಗ ಒಂದೊಂದೇ ಬರ್ಬೇಕು. ಇದನ್ನ ಕೆಳಗಡೆ ಇಟ್ಬಿಟ್ಟು ಕೆಳಗಡೆ ಸ್ವಲ್ಪ ಗಟ್ಟಿ ಕುತ್ಕೊಳುತ್ತೆ, ಹಂಗಾಗಿ ಸಲ ಸ್ವಲ್ಪ ಈ ತರ ಮಳ್ಳಾಕತಿ ಅಂದ್ರೆ ಮಿಕ್ಸ್ ಮಾಡ್ತೀವಿ ಇದಕ್ಕೆ. ಇದು ಸ್ವಲ್ಪ ಕಷ್ಟನೇ, ಅಂದ್ರೆ ಜಾಸ್ತಿ ತೋಟ ಇರೋರಿಗೆ, ಜಾಸ್ತಿ ಇರೋರಿಗೆ ಬೆಟರ್ ಅಂದ್ರೆ ವೆಂಚೂರ್ ಯೂಸ್ ಮಾಡ್ಕೊಂಡು ಫಿಲ್ಟರ್ ಸಿಸ್ಟಮ್ ಎಲ್ಲ ಅಪ್ಲೈ ಮಾಡ್ಕೊಂಡು ನೀವು ಮಾಡಿದ್ರೆ ಬೆಟರು. ನಮಗೆ ಕಡಿಮೆ ಇರೋದ್ರಿಂದ ಕಷ್ಟನೇ ಆದ್ರೂ, ಬಟ್ ಆದ್ರೂ ಇಷ್ಟಪಟ್ಟು ಮಾಡ್ತೀವಿ, ಏನು ಮಾಡಕ್ಕಾಗಲ್ಲ. ಬನ್ನಿ ನೋಡಿ, ಆದಷ್ಟು ಗಂಬೂಟ್ ಯೂಸ್ ಮಾಡಿ ಇವೆಲ್ಲ ಓಡಾಡ್ಬೇಕಾದ್ರೆ. ಈಗ ನಮಗೆ ಆಲ್ಮೋಸ್ಟ್ 6 ಫೀಟಿಗೆ ಅಡಿಕೆ ಕಾಫಿ ಇರೋದ್ರಿಂದ ಸುಮ್ನೆ ಈ ತರ ಚೆಲ್ಕೊಂಡು ಹೋದ್ರು ನಡೆಯುತ್ತೆ. ಹಂಗೆ ಮಾಡಿ ನೋಡಿ, ನಾವು ಈ ತರ ಎಲ್ಲಾ ತಕ್ಕೂ ಗಿಡಕ್ಕೆ ಹಾಕೊಂಡು ಹೋಗ್ತೀವಿ, ಸ್ವಲ್ಪ ಹಾಕೊಂಡು ಹೋಗ್ತೀವಿ. ತೆಂಗಿನ ಮರಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಿವಿ, ಜಾಸ್ತಿ ಅಂದ್ರೆ ಒಂದು 7, 10, 4-5 ಲೀಟ್ರು.